ಸ್ನೇಹಿತರೆ, ಮನೆಯ ಮೇಲ್ಗಡೆ ಬಾಡಿಗೆ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಒಂದು ಒಳ್ಳೆ ಪ್ಲ್ಯಾನನ್ನು ತಿಳ್ಕೊಳ್ಬೋದು. ನೋಡಿ, 30x30ರಲ್ಲಿ ಮನೆ ಕಟ್ಟಿದ್ದೀರಾ ಅಂತಂದರೆ 30x15ರಲ್ಲಿ 2 ಬಾಡಿಗೆ ಮನೆಯನ್ನು ಕಟ್ಕೊಳ್ಬೋದು. ನೋಡಿ, ಹಾಲ್ ನೋಡಿ ಯಾವ ರೀತಿ ಇದೆ ಅಂತ. ಮುಂಬಾಗಿಲಿಗೆ ಕಟ್ಟಿಗೆಯ ಡೋರನ್ನು ಹಾಕಿ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಹಾಲ್ ಏರಿಯಾ ನೋಡಿ ಯಾವ ರೀತಿ ಇದೆ ಅಂತ. ಹಾಲ್ ಏರಿಯಾ ನೋಡಿ 10x15ರಲ್ಲಿ ಪ್ಲ್ಯಾನಿಂಗ್ ಮಾಡಿರುವಂಥದ್ದು. ಬಾಡಿಗೆ ರೂಮ್ ಆಗಿರೋದ್ರಿಂದ ಸಿಂಪಲ್ ಆದ ವಿಂಡೋನ ಇಟ್ಟಿರುವಂಥದ್ದು. ಹಾಗೆ ಡೋರ್ ಮಾತ್ರ ನೋಡಿ ಕಟ್ಟಿಗೆ ಡೋರನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಹಾಲಿಂದ ನೋಡಿ ಡೈನಿಂಗ್ ಏರಿಯಾ ಸಿಗುತ್ತೆ. ಡೈನಿಂಗ್ ಏರಿಯಾದಲ್ಲಿ ನೋಡಿ ಡೈನಿಂಗ್ ಏರಿಯಾ ನೋಡಿ ಇದು ಕೂಡ 10x15ರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂಥದ್ದು. 2 ಕಡೆಗೆ ಸೆಲ್ಫ್ಗಳನ್ನು ಇಟ್ಟು ಕಿಚನ್ ಕಂಟೈನರ್ಗಳನ್ನು ಇಡೋದಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂಥದ್ದು. ಕಿಚನ್ ಏರಿಯಾ ನೋಡಿ, ಕಿಚನ್ ಸ್ಟ್ಯಾಂಡನ್ನು ಎಲ್ ಶೇಪಲ್ಲಿ ತಗೊಂಡಿರುವಂಥದ್ದು. ಸ್ಟ್ಯಾಂಡ್ ಎಲ್ ಶೇಪಲ್ಲಿ ನೋಡಿ ಈ ರೀತಿ ಇದೆ. ಈ ಸೈಡಲ್ಲಿ ನೋಡಿ ಇಲ್ಲಿ ಪಾತ್ರೆ ತೊಳೆಯುವ ಬೇಸಿನ್ ಕೂಡ ಇಟ್ಟಿರುವಂಥದ್ದು. ಹಾಗೆ ಬಾಡಿಗೆ ರೂಮ್ ಆಗಿರೋದ್ರಿಂದ ಸ್ವಲ್ಪ ಸಿಂಪಲ್ಲಾಗಿ ಕಿಚನ್ ಬೇಕಂತಂದರೆ ಈ ರೀತಿ ಮಾಡ್ಕೊಳ್ಬೋದು. ನೋಡಿ, ಸಿಂಪಲ್ ಕಿಚನ್ ಸ್ಟ್ಯಾಂಡ್ ನೋಡಿ ಹೀಗಿದೆ. ಈ ಕಿಚನ್ ಸ್ಟ್ಯಾಂಡ್ಗೆ ಪ್ಲೈವುಡ್ ಡೋರ್ ಮತ್ತು ಟ್ರಾಲಿಗಳನ್ನೇನು ಇಡಬೇಕಂತೇನಿಲ್ಲ. ಸಿಂಪಲ್ಲಾಗಿ ಸ್ಟ್ಯಾಂಡನ್ನು ಮಾಡ್ಕೊಳ್ಬೋದು. ಸ್ವಲ್ಪ ಕಲರ್ಫುಲ್ ಆಗಿರಬೇಕಂದ್ರೆ ಈ ರೀತಿ ಡ್ರಾವರ್ಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ನೋಡಿ ಈ ಸೈಡಲ್ಲಿ ಒಂದು ಬೇಸಿನ್ ಕೂಡ ಇಟ್ಟಿರುವಂಥದ್ದು. ಹಾಗೆ ಈ ಡೋರ್ ನೋಡಿ ಹೀಗಿದೆ. ಗ್ರೀನ್ ಶೇಡಲ್ಲಿ ಪ್ಲೈವುಡನ್ನು ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಹಾಗೆ ಈ 3 ಡ್ರಾವರಲ್ಲಿ ಯಾವ ರೀತಿ ಟ್ರಾಲಿಯನ್ನು ಇಟ್ಟಿದ್ದಾರಂತ ನೋಡಿ. ಇದನ್ನು ನೋಡಿ ಸ್ಟೀಲ್ ಟ್ರಾಲಿಯಲ್ಲಿ ನೋಡಿ ಲೋಟ, ಸೌಟ್ ಮತ್ತು ಸ್ಪೂನ್ಗಳನ್ನು ಇಡುವುದಕ್ಕೆ ಈ ಟ್ರಾಲಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿರುವಂತಹದ್ದು. ಹಾಗೆ ಇನ್ನೊಂದು ಟ್ರಾಲಿಯಲ್ಲಿ ನೋಡಿ ಚಿಕ್ಕ ಪುಟ್ಟ ಪಾತ್ರೆಯನ್ನು ಇಡುವುದಕ್ಕೆ ಈ ಟ್ರಾಲಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿರುವಂತಹದ್ದು. ಇನ್ನೊಂದು ಟ್ರಾಲಿಯಲ್ಲಿ ನೋಡಿ ಪ್ಲೇಟ್ಗಳನ್ನು ಇಡುವುದಕ್ಕೆ ಈ ರೀತಿಯಾದಂತಹ ಟ್ರಾಲಿಯನ್ನು ಸೆಲೆಕ್ಟ್ ಮಾಡಿದ್ದಾರೆ. ಹಾಗೆ ಇದನ್ನು ನೋಡಿ ಗ್ಯಾಸ್ ಇಡುವುದಕ್ಕೆ ಈ ಸೈಡಲ್ಲಿ ಪ್ಲ್ಯಾನಿಂಗನ್ನು ಮಾಡ್ಕೊಂಡಿರುವಂಥದ್ದು. ಹಾಗೆ ನೋಡಿ, ಬಾಡಿಗೆ ಕೊಡುವುದಕ್ಕೆ ಆಡಂಬರವಿಲ್ಲದ ಕಿಚನ್ ಬೇಕಂತಂದರೆ ಈ ರೀತಿ ಸಿಂಪಲ್ ಕಿಚನನ್ನು ಮಾಡ್ಕೊಳ್ಬೋದು. ಕಿಚನಲ್ಲಿ ನೋಡಿ ಈ ಸೈಡಲ್ಲಿ ದೇವರ ಫೋಟೋವನ್ನು ಇಡೋದಕ್ಕೆ ಈ ರೀತಿ ಗ್ರಾನೈಟಿಂದ ಸೆಲ್ಫನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಇದನ್ನು ಹಾಲ್ನಲ್ಲಿ ಕೂಡ ಮಾಡ್ಕೊಳ್ಬೋದು. ಹಾಗೆ ನೋಡಿ ಇಲ್ಲಿ 2 ಬೆಡ್ರೂಮ್ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಮಧ್ಯದಲ್ಲಿ ವಾಶ್ರೂಮ್ ಕೂಡ ಇಟ್ಟಿರುವಂತಹದ್ದು. ಹಾಗೆ ಈ ಕಾರ್ನರಲ್ಲಿ ನೋಡಿ ಕೈ ತೊಳೆಯುವ ಬೇಸಿನ್ ಯಾವ ರೀತಿ ಇಟ್ಟು ಪ್ಲ್ಯಾನಿಂಗ್ ಮಾಡಿದ್ದಾರಂತ. ಹಾಗೆ ಈ ಬೆಡ್ರೂಮ್ ಏರಿಯಾ ನೋಡಿ ಯಾವ ರೀತಿ ಇದೆ ಅಂತ. ಇದು ಬೆಡ್ರೂಮ್ ನೋಡಿ 10x10ರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂಥದ್ದು. ಈ ಬೆಡ್ರೂಮಲ್ಲಿ ನೋಡಿ 2 ವಿಂಡೋನ ಸಿಂಪಲ್ ಆಗಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಹಾಗೆ ಬೆಡ್ರೂಮ್ ಏರಿಯಾ ನೋಡಿ ಈ ರೀತಿ ಇದೆ. ಈ ಸೈಡಲ್ಲಿ ಕೂಡ ಒಂದು ಕಪಾಟ್ ಟೈಪಲ್ಲಿ ಮಾಡಿರುವಂತಹದ್ದು. ಗ್ರಾನೈಟ್ಗಳಿಂದ ಸೆಲ್ಫ್ಗಳನ್ನು ಇಟ್ಕೊಂಡು ಬಟ್ಟೆಗಳನ್ನು ಇಡೋದಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂಥದ್ದು. ಹಾಗೆ ಇನ್ನೊಂದು ಬೆಡ್ರೂಮ್ ನೋಡಿ ಈ ರೀತಿ ಇದೆ. ಪ್ಲೇಸ್ ಸ್ವಲ್ಪ ದೊಡ್ಡದಿರುವುದರಿಂದ 2 ಬೆಡ್ರೂಮನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂಥದ್ದು. ಈ ಬೆಡ್ರೂಮಲ್ಲಿ ಕೂಡ ಒಂದು ವಿಂಡೋನ ಇಟ್ಟಿದ್ದಾರೆ. ಹಾಗೆ ಅಟ್ಯಾಚ್ ಆಗಿ ಬಾತ್ರೂಮ್ ಕೂಡ ಮಾಡಿರುವಂಥದ್ದು. ಹಾಗೆ ಈ ಬೆಡ್ರೂಮಲ್ಲಿ ನೋಡಿ ಕಪಾಟ್ ಕೂಡ ಮಾಡ್ಕೊಂಡಿದ್ದಾರೆ ಬಟ್ಟೆಗಳನ್ನು ಇಡೋದಕ್ಕೆ. 15x30ರಲ್ಲಿ ಹಾಲ್, ಕಿಚನ್, ಸಿಂಗಲ್ ಬೆಡ್ರೂಮ್ ಮತ್ತು ವಾಶ್ರೂಮನ್ನು ಮಾಡ್ಕೊಳ್ಬೋದು. ಹಾಗೆ ಇನ್ನೊಂದು ಬಾಡಿಗೆ ಮನೆ ಯಾವ ರೀತಿ ಪ್ಲ್ಯಾನಿಂಗ್ ಮಾಡಿದ್ದಾರಂತ ನೋಡಿ. ಈ ಡೋರನ್ನು ಸ್ವಲ್ಪ ಡಿಫ್ರೆಂಟ್ ಟೈಪಲ್ಲಿ ಮಾಡಿರುವಂತಹದ್ದು. ಬಾಡಿಗೆ ಮನೆಯ ಮುಂಬಾಗಿಲಿಗೆ ಕಟ್ಟಿಗೆ ಡೋರನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಕಟ್ಟಿಗೆ ಡೋರನ್ನೇ ಸೆಲೆಕ್ಟ್ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು. ಹಾಗೆ ಈ ಹಾಲ್ ಏರಿಯಾ ನೋಡಿ ಯಾವ ರೀತಿ ಇದೆ ಅಂತ. ಇದು ಕೂಡ 10x15ರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು ಹಾಲ್ ಏರಿಯಾ. ಹಾಲ್ನಲ್ಲಿ ನೋಡಿ ದೇವರ ಫೋಟೋವನ್ನು ಇಟ್ಕೊಳ್ಳುವುದಕ್ಕೆ ಈ ರೀತಿ ಪ್ಲ್ಯಾನಿಂಗನ್ನು ಮಾಡ್ಕೊಂಡಿರುವಂತಹದ್ದು. ಹಾಗೆ ಇಲ್ಲಿ ಸೈಡಲ್ಲಿ ನೋಡಿ ಕಪಾಟನ್ನು ಮಾಡಿರುವಂತಹದ್ದು. ಹಾಗೆ ಇಲ್ಲೂ ಕೂಡ 2 ವಿಂಡೋನ ಇಟ್ಟು ಪ್ಲ್ಯಾನಿಂಗನ್ನು ಮಾಡ್ಕೊಂಡಿರುವಂತಹದ್ದು. ಹಾಲ್ ಏರಿಯಾ ನೋಡಿ ಹೇಗಿದೆ ಅಂತ.
ಹಾಗೆ ಈ ಡೋರ್ ಪಕ್ಕದಲ್ಲಿ ಕೂಡ ಗ್ರಾನೈಟ್ ಇಟ್ಟು ಸೆಲ್ಫನ್ನು ಮಾಡ್ಕೊಂಡಿರುವಂಥದ್ದು. ಹಾಗೆ ಹಾಲಿಂದ ಕಿಚನ್ ಏರಿಯಾ ನೋಡಿ ಹೀಗಿದೆ. ಹಾಗೆ ಇಲ್ಲೂ ಕೂಡ ಕಿಚನ್ ಕಂಟೈನರ್ಗಳನ್ನು ಇಡೋದಕ್ಕೆ ಸೆಲ್ಫ್ ಇಟ್ಕೊಂಡಿರುವಂಥದ್ದು. ಹಾಗೆ ಕಿಚನ್ ಏರಿಯಾ ಇದು ಕೂಡ ನೋಡಿ ಯಾವ ರೀತಿ ಕಿಚನ್ ಸ್ಟ್ಯಾಂಡನ್ನು ಮಾಡಿದ್ದಾರೆ ಅಂತ. ಎಲ್ ಶೇಪಲ್ಲಿ ಕಿಚನ್ ಸ್ಟ್ಯಾಂಡನ್ನು ಪ್ಲ್ಯಾನಿಂಗ್ ಮಾಡಿರುವಂತಹದ್ದು. ಹಾಗೆ ಕಿಚನ್ ಏರಿಯಾ ನೋಡಿ 8x15ರಲ್ಲಿ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು. ನೋಡಿ ಹೀಗೆ ಪ್ಲ್ಯಾನಿಂಗನ್ನು ಮಾಡ್ಕೊಂಡಿದ್ದಾರೆ. ಈ ಪ್ಲೈವುಡ್ ಡೋರ್ಗಳನ್ನು ನೋಡಿ, ಡ್ರಾವರ್ಗಳನ್ನು ನೋಡಿ ಯಾವ ರೀತಿ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರಂತ. ಹಾಗೆ ಕಿಚನಲ್ಲೂ ಕೂಡ ಒಂದು ವಿಂಡೋನ ಇಟ್ಟಿದ್ದಾರೆ. ಹಾಗೆ ಈ ಟ್ರಾಲಿಯನ್ನು ನೋಡಿ ಯಾವ ರೀತಿ ಇದೆ ಅಂತ. ಇದು ಕೂಡ ಸ್ಟೀಲ್ ಟ್ರಾಲಿಯನ್ನು ಇಟ್ಕೊಂಡಿರುವಂಥದ್ದು. ಹಾಗೆ ಕಿಚನ್ನಲ್ಲಿ ನೋಡಿ ಅಟ್ಯಾಚ್ ಆಗಿ ವಾಶ್ರೂಮ್ ಇಟ್ಟಿದ್ದಾರೆ. ಹಾಗೆ ಕಿಚನಿಂದನೇ ಈ ಕಡೆ ಒಂದು ಬೆಡ್ರೂಮ್ ಕೂಡ ಇಟ್ಟಿದ್ದಾರೆ. 8x15ರಲ್ಲಿ ಈ ಬೆಡ್ರೂಮ್ ಪ್ಲ್ಯಾನಿಂಗನ್ನು ಮಾಡ್ಕೊಂಡಿರುವಂಥದ್ದು. ಈ ರೂಮಲ್ಲೂ ಕೂಡ ಬಟ್ಟೆಗಳನ್ನು ಇಡುವುದಕ್ಕೆ ಗ್ರಾನೈಟಿಂದ ಸೆಲ್ಫ್ ಕೂಡ ಇಟ್ಟಿದ್ದಾರೆ. ಹಾಗೆ ಈ ರೂಮ್ ಏರಿಯಾ ನೋಡಿ ಈ ರೀತಿ ಇದೆ. ಈ ರೂಮಲ್ಲಿ ಕೂಡ ಒಂದು ವಿಂಡೋನ ಇಟ್ಕೊಂಡಿರುವಂಥದ್ದು. ಈ ರೂಮ್ಗಳಿಗೆಲ್ಲ ನೋಡಿ ರೆಡಿಮೇಡ್ ಡೋರ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಹಾಗೆ ಇನ್ನೊಂದು ರೂಮ್ ನೋಡಿ ಯಾವ ರೀತಿ ಇದೆ ಅಂತ. ಈ ರೂಮಲ್ಲಿ ನೋಡಿ 10x10ರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂಥದ್ದು. ಇದಕ್ಕೂ ಕೂಡ ಸಿಂಪಲ್ ವಿಂಡೋನ ಸೆಲೆಕ್ಟ್ ಮಾಡಿದ್ದಾರೆ. ಹಾಗೆ ಈ ರೂಮ್ಗೆ ಅಟ್ಯಾಚ್ ಆಗಿ ವಾಶ್ರೂಮ್ ಕೂಡ ಇಟ್ಟಿರುವಂಥದ್ದು. ಹಾಗೆ ಮನೆಯ ಮೇಲ್ಗಡೆ ಬಾಡಿಗೆ ರೂಮ್ ಕಟ್ಟಬೇಕು ಅಂತಂದವ್ರಿಗೆ ಒಂದು ಒಳ್ಳೆ ಪ್ಲ್ಯಾನನ್ನು ಸಿಕ್ಕದಂತಾಯಿತು. ಹಾಗೆ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.